ಬಹುಶಃ ಪ್ರಧಾನಿ ಮೋದಿ ಇಲ್ಲಿ ವಾಯುಸೇನೆಗೆ ಸಂಬಂಧಪಟ್ಟಾಗಿನ ವಿಶೇಷ ವಿಮಾನದಲ್ಲಿ ಬಂದಿಳಿತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದೀವಿ ಮೈಸೂರು ಏರ್ಪೋರ್ಟ್ ನಲ್ಲಿ. ಅಲ್ಲಿಂದ ಮಂಡ್ಯಕ್ಕೆ ವಿಶೇಷ ಹೆಲಿಕಾಪ್ಟರ್ ಆಗಮಿಸ್ತಾರೆ. PS ಕಾಲೇಜ್ ಹೆಲಿಪ್ಯಾಡ್ಗೆ ಬಂದಿಳಿತಾರೆ. ಅಲ್ಲಿಂದ ನಂತರ IB ಇಂದ ಬೃಹತ್ ರೋಡ್ ಶೋ ಆರಂಭ ಆಗುತ್ತೆ. ಸುಮಾರು 1.5 ಕಿಲೋಮೀಟರ್ನಷ್ಟು ದೂರ ನಾವೀಗ ನೋಡ್ತಾ ಇದೀವಿ. ಪ್ರಧಾನಿ ಮೋದಿ ವಿಶೇಷ ವಿಮಾನದಲ್ಲಿ ಮೈಸೂರಿನ ಏರ್ಪೋರ್ಟ್ಗೆ ಬಂದಿಳಿತಾ ಇರುವಂತಹ ದೃಶ್ಯ. ವಾಯುಸೇನಾ ವಿಮಾನದಲ್ಲಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಎಂಟ್ರಿ ಆಯಿತು ಮೈಸೂರಿಗೆ. ಸುಮಾರು 15,000 ಕೋಟಿ ರೂಪಾಯಿಯಷ್ಟು ಇವತ್ತು ಕಾಮಗಾರಿ ಯೋಜನೆಗೆ ಚಾಲನೆ ಕೊಡ್ತಾ ಇರೋದು. ಅದಾದ ನಂತರ ಉದ್ಘಾಟನೆ ಮಾಡ್ತಾ ಇರುವಂಥದ್ದು 15,000 ಕೋಟಿಯಷ್ಟು ಆ ಕಾರ್ಯಕ್ರಮಕ್ಕೆ ಈಗ ಪ್ರಧಾನಿ ಮೋದಿಯ ಆಗಮನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮಂಡ್ಯದ ಕಡೆಗೆ ಹೊರಡ್ತಾರೆ. ಇಡೀ ರಾಜ್ಯ ಪ್ರಧಾನಿ ಮೋದಿ ಅವರ ಈ ಆಗಮನವನ್ನು ಸಹಜವಾಗಿ ನಿರೀಕ್ಷೆ ಇಟ್ಕೊಂಡು ನೋಡ್ತಾ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಅಂತೂ 10 ನಿರೀಕ್ಷೆಗಳನ್ನು ಪ್ರಧಾನಿ ಮೋದಿಯ ಈ ಆಗಮನದ ಮೇಲೆ ಇಟ್ಕೊಂಡಿದೆ. ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಬೇಸನ್ನ ಗಟ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದ್ರು ಕೂಡ ಅದು ಅಂದ್ಕೊಂಡ್ರಷ್ಟು ಮಟ್ಟಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಲ್ಲೂ ಕಳೆದ ಕೆಲ ದಿನಗಳಿಂದ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ನಲ್ಲಿ ಇಬ್ರು ಬಿಜೆಪಿಯ ಘಟಾನುಘಟಿ ನಾಯಕರುಗಳೇ ಮತ್ತೆ ಈಗ ಕಾಂಗ್ರೆಸ್ ಕಡೆಗೆ ಹೋಗ್ಬಿಡ್ತಾರೆ ಅನ್ನುವಂಥ ರೀತಿಯ ಸನ್ನಿವೇಶ ಕೂಡ ಇದೆ. ಇದೆಲ್ಲ ಬಿಜೆಪಿ ಮುಜುಗರ ತರಿಸ್ತಾ ಇರುವಂಥ ವಿಚಾರ. ಆಮೇಲೆ ಅಲ್ಲಿ ಸ್ಥಳೀಯವಾಗಿ ನಾಯಕತ್ವದ ಕೊರತೆ ಇದೆ. ಈ ಕಾರಣಕ್ಕಾಗಿ ಪ್ರಧಾನಿಯ ಬರುವಿಕೆ ಅವರ ಒಂದು ಮೋಡಿಯ ಮೇಲೆ ಬಿಜೆಪಿಯಲ್ಲಿ ಬಹಳ ಹೆಚ್ಚಿನ ನಿರೀಕ್ಷೆಗಳನ್ನ ಇಟ್ಕೊಂಡಿದೆ. ಆ ಎಲ್ಲ ನಿರೀಕ್ಷೆಯನ್ನ ಹೊತ್ತು ಇದೀಗ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಮನ ಆಗಿದೆ. ಮೈಸೂರು ಏರ್ಪೋರ್ಟ್ಗೆ ಇದೀಗ ಪ್ರಧಾನಿ ಮೋದಿ ಅವರ ಕರೆತರ್ತಾ ಇರುವಂತಹ ವಿಶೇಷ ವಿಮಾನ ಬಂದಿಳಿತಾ ಇರುವಂತಹ ಸಂದರ್ಭವನ್ನು ನೀವಿಲ್ಲಿ ನೋಡ್ತಾ ಇದ್ರಿ. ಇದನ್ನ ನೀವು TV9 ನಲ್ಲಿ ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಪ್ರಧಾನಿ ಮೋದಿಯ ಆಗಮನ. ಇಲ್ಲಿ ಪ್ರಧಾನಿ ಮೋದಿ ಈಗ ಏರ್ಪೋರ್ಟ್ಗೆ ಬಂದು ಅದಾದ ನಂತರದಲ್ಲಿ ಮಂಡ್ಯಕ್ಕೆ ಹೋಗುವಂತಹ ಸಂದರ್ಭದ ತನಕ ನೇರ ಪ್ರಸಾರದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಂತರದ ಹಂತದಲ್ಲಿ ನೀವು ನೋಡ್ತಾ ಹೋಗಬಹುದಾಗಿರುತ್ತೆ. ಪ್ರಧಾನಿ ಮೋದಿಯ ಆಗಮನ ಆಗಿದೆ. ಈ ಕಾರಣಕ್ಕಾಗಿ ಆ ಏರ್ಪೋರ್ಟ್ ನಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಕೂಡ ನೀವು ಗಮನಿಸ್ತಾ ಇದ್ರಿ ಡಾಗ್ ಸ್ಕ್ವಾಡ್ ಸೇರಿದ ಹಾಗೆ ಬಹಳ ತಪಾಸಣೆ ಎಲ್ಲ ಆಗ್ತಾ ಇತ್ತು. ಸೆಕ್ಯೂರಿಟಿ ಪರ್ಪೋಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಗಮನಿಸ್ತಾ ಸಂದರ್ಭದಲ್ಲಿ ಅದೆಲ್ಲ ಆಗಿ ಈಗ ಪ್ರಧಾನಿಯ ಆಗಮನ ಮೈಸೂರು ಏರ್ಪೋರ್ಟ್ ಕಡೆಗೆ ಆಗಿದೆ. ಅಂದುಕೊಂಡಂತೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಆಗಮಿಸಬೇಕಾಗಿತ್ತು. ಕೆಲ ನಿಮಿಷಗಳ ಮೊದಲೇ ಆಗಮನ ಆಗಿದೆ. ವಾಯುಸೇನೆಯ ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಬಂದಿಳಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ TV9 ನಲ್ಲಿ ನೇರ ಪ್ರಸಾರದಲ್ಲಿ ನಾವೀಗ ನೋಡ್ತಾ ಇದೀವಿ. ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಅವರು ಮಂಡ್ಯಕ್ಕೆ ತೆರಳುತ್ತಾರೆ PS ಕಾಲೇಜ್ಗೆ. ಈ ದೃಶ್ಯ ನೇರ ಪ್ರಸಾರದ ದೃಶ್ಯ ಮಾಲ್ತೇಶ್. TV9 ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನಾವೀಗ TV9 ನಲ್ಲಿ ಇದರ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರು ವಾಯುಸೇನೆಯ ವಿಶೇಷ ವಿಮಾನದಲ್ಲಿ ಬಂದಿಳಿತಾ ಇರುವಂತಹ ದೃಶ್ಯ. ಈ ಮೂಲಕ ಪ್ರಧಾನಿ ಮೋದಿ ಅವರ ಎಂಟ್ರಿ ಮೈಸೂರಿಗೆ ಆಗಿದೆ ವಿಶೇಷ ವಿಮಾನದಲ್ಲಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ TV9 ನಲ್ಲಿ ಮಾತ್ರ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಅಲ್ಲಿ ಮಂಡ್ಯಕ್ಕೆ ತೆರಳುತ್ತಾರೆ ಪ್ರಧಾನಿ ಮೋದಿ. ಮಂಡ್ಯದ PS ಕಾಲೇಜಲ್ಲಿ ನಿರ್ಮಿಸಲಾಗಿರುವಂತಹ ಹೆಲಿಪ್ಯಾಡ್ಗೆ ತೆರಳುತ್ತಾರೆ. ನಾವೀಗ ನೋಡ್ತಾ ಇದ್ದೀವಿ ವಾಯುಸೇನೆಯ ವಿಶೇಷ ವಿಮಾನದ ದೃಶ್ಯ. ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂತಹ ದೃಶ್ಯ. ಭಾರತೀಯ ವಾಯುಸೇನಾ ಅಂತ ಬರೆದಿರುವಂತಹ ವಿಶೇಷ ವಿಮಾನ ಇದು. ಇದರಲ್ಲಿ ಪ್ರಧಾನಿ ಅವರು ಆಗಮಿಸ್ತಾ ಇರೋದು. ಲ್ಯಾಂಡ್ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅದರಿಂದ ಇಳಿದು ವಿಶೇಷ ಹೆಲಿಕಾಪ್ಟರ್ ಅಲ್ಲಿ ಮಂಡ್ಯಕ್ಕೆ ತೆರಳುತ್ತಾರೆ. ನಾವೀಗ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಂಡಕಳ್ಳಿ ವಿಮಾನ ನಿಲ್ದಾಣ ಮೈಸೂರು. ಪ್ರಧಾನಿ ಮೋದಿ ಅವರ ಆಗಮನ 11 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಗಮಿಸಬೇಕಾಗಿತ್ತು. ಅಂದುಕೊಂಡಂತೆ ಅದೇ ಸಮಯಕ್ಕೆ ಸರಿಯಾಗಿ ಪ್ರಧಾನಿ ಮೋದಿ ಅವರು ವಿಮಾನದಲ್ಲಿ ಬಂದಿಳಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗುತ್ತೆ. ಈಗ ಪ್ರಧಾನಿ ಮೋದಿ ಅವರ ಆಗಮಿಸ್ತಾ ಇರುವಂತಹ ವಿಮಾನ ಲ್ಯಾಂಡ್ ಆಗಿದೆ. ಈಗ ಬಹುಶಃ ಪ್ರೋಟೋಕಾಲ್ ಪ್ರಕಾರವಾಗಿನೇ ಈಗ ಮೈಸೂರಿನ ಮೇಯರ್ ಹಾಗೆ ಕೆಲ ಗಣ್ಯ ವ್ಯಕ್ತಿಗಳು ಬಂದು ಅವರನ್ನ ಸ್ವಾಗತಿಸ್ತಾರೆ. ಬಟ್ ಕಳೆದ ಬಾರಿ ಅವರು ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಹಿಂದೆ ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ಸುಮಾರು 5 ಮಂದಿ ಸಾಮಾನ್ಯ ಮಂದಿಗೂ ಕೂಡ ಅವರನ್ನು ಸ್ವಾಗತಿಸೋಕೆ ಅವಕಾಶ ಮಾಡಿಕೊಟ್ಟಿದ್ರು. ಪೌರ ಕಾರ್ಮಿಕರು, ಆಟೋ ಚಾಲಕರು ಅಂತೆಲ್ಲ ಹೇಳ್ಕೊಂಡು ಆ ಸಂದರ್ಭದನ್ನೂ ಕೂಡ ಅಲ್ಲಿ ಬಹಳ ವಿಶೇಷವಾಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಿಕೊಳ್ಳಲಾಗಿತ್ತು. ಬಟ್ ಇವತ್ತು ಅಂತಹದ್ದೇನು ಇದ್ದಂಗಿಲ್ಲ. ಈಗ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಲಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲೇನು ಬಹಳ ಹೊತ್ತಿಲ್ಲ, ಕೆಲವೇ ನಿಮಿಷಗಳ ತನಕ ಮಾತ್ರ. ಅದಾದ ನಂತರದಲ್ಲಿ ಮತ್ತೊಮ್ಮೆ ಕ್ಲಿಯರೆನ್ಸ್ ಸಿಕ್ಕಂತ ನಂತರದಲ್ಲಿ ಅವರು ಹೆಲಿಕಾಪ್ಟರ್ ಮುಖೇನವಾಗಿ ಸೀದಾ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಈಗಾಗಲೇ ಸಿದ್ಧವಾಗಿರುವಂತಹ ಹೆಲಿಕಾಪ್ಟರ್ ಕೂಡ ನೋಡಬಹುದು. ವಿಶೇಷ ಹೆಲಿಕಾಪ್ಟರ್ ಅಲ್ಲಿ ಪ್ರಧಾನಿ ಮೋದಿ ಅವರು ಆ ವಿಮಾನದಿಂದ ಇಳಿತಾರೆ, ಹೆಲಿಕಾಪ್ಟರ್ಗೆ ಹತ್ತಾರೆ. ಹೆಲಿಕಾಪ್ಟರ್ ನಲ್ಲಿ PS ಕಾಲೇಜಿನ ಹೆಲಿಪ್ಯಾಡ್ಗೆ ತೆರಳುತ್ತಾರೆ. ಅಲ್ಲಿಂದ ನಂತರ ರೋಡ್ ಶೋ ಆರಂಭ ಆಗುತ್ತೆ. ಆ ಬೃಹತ್ ರೋಡ್ ಶೋಗೆ ಕ್ಷಣಗಣನೆ ಅಂತ ಹೇಳಬಹುದು. ಯಾಕಂದ್ರೆ ಎಲ್ಲಾ ಓಡಾಟ ವಾಯು ಮಾರ್ಗದಲ್ಲಿ ಇರುವ ಕಾರಣಕ್ಕಾಗಿ ಹೆಚ್ಚಿನ ಸಮಯ ಪ್ರಯಾಣಕ್ಕೆ ಅಂತ ಇಲ್ಲಿ ಖರ್ಚಾಗೋದಿಲ್ಲ. ನಾವು ನೋಡಬಹುದು ಈಗ ಅಲ್ಲಿಂದ ನೇರವಾಗಿ ವಿಮಾನದಿಂದ ಹೆಲಿಕಾಪ್ಟರ್ಗೆ ಶಿಫ್ಟ್ ಆಗ್ತಾರೆ ಪ್ರಧಾನಿ ಅವರು. ಅಲ್ಲಿಂದ
PS ಕಾಲೇಜಲ್ಲಿ ನಿರ್ಮಿಸಲಾಗಿರುವಂತಹ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. 11:45ಕ್ಕೆ ಅಲ್ಲಿ ಐಬಿಯಿಂದ ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ ತನಕ ಅಬ್ಬರದ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಸುಮಾರು 1.5 ಕಿಲೋಮೀಟರ್ ದೂರ ರೋಡ್ ಶೋ ನಡೆಸಲಿದ್ದಾರೆ. ಆಮೇಲೆ ಪ್ರಮುಖವಾಗಿ ಮೈಸೂರು ಮಂದಿ, ಚಾಮರಾಜನಗರದ ಮಂದಿ, ಕೊಡಗಿನ ಮಂದಿ, ಆಮೇಲೆ ಕೇರಳಕ್ಕೆ ಹೋಗುವಂತ ಮಂದಿ ಇವತ್ತು ಈ ಕ್ಷಣವನ್ನ ಬಹಳ ಖುಷಿಯಿಂದ ಎದುರು ನೋಡ್ತಾರೆ. ಯಾಕಂದ್ರೆ ಅವರಿಗೆಲ್ಲ ಈ ರೋಡ್ ಬಹಳ ಅನುಕೂಲಕ್ಕೆ ಬರುತ್ತೆ. ನಾವು ಆನ್ ದ ವೇ ಸಿಗುವಂತಹ ನಾವು ರಾಮನಗರ, ಮಂಡ್ಯ ಅವ್ರ ಮಂದಿ ಸ್ವಲ್ಪ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಅಂತ ಹೇಳ್ತಾ ಇದ್ರು ಕೂಡ, ಅವ್ರಿಗೆ ಎಂಟ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಅಂತ ಹೇಳ್ತಾ ಇದ್ರು ಕೂಡ, ಈ 4 ಡಿಸ್ಟ್ರಿಕ್ಟ್ ಆಮೇಲೆ ಕೇರಳಕ್ಕೆ ಹೋಗುವಂತ ಭಾಗದ ಮಂದಿನೂ ಕೂಡ ಬಹಳ ಆಸೆಗಳಿಂದ ಈ ಸಂದರ್ಭವನ್ನ ಎದುರು ನೋಡ್ತಾ ಇರುವಂತದ್ದು. ಹೌದು, ಈಗ ಆಲ್ರೆಡಿ ರಸ್ತೆ ಬಳಕೆಗೆ ಬಂದಿದೆ, ಇನ್ನೊಂದು ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಇದೆ, ಬಟ್ ಅಧಿಕೃತವಾಗಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂತ ಸಂದರ್ಭ. ಹೀಗಾಗಿ ಲಕ್ಷಾಂತರ ಮಂದಿ ಈ ಒಂದು ಸಂದರ್ಭವನ್ನ ಎದುರು ನೋಡ್ತಾ ಇರುವಂತಹ ಸಂದರ್ಭ ಬಹಳ ಅನುಕೂಲಕ್ಕೆ ಬರುತ್ತೆ ನಮಗೆ. ಅದು ಪ್ರಯಾಣಕ್ಕಾಗಿರಬಹುದು, ಸಾರ್ವಜನಿಕ ಪ್ರಯಾಣಕ್ಕಾಗಿರ್ಬೋದು, ಅಥವಾ ಈ ಸಗಟು ಸರಂಜಾಮುಗಳ ಸಾಗಾಣಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಓವರ್ ಆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಬಹಳ ಅನುಕೂಲ ಆಗುತ್ತೆ, ಬಿಸ್ನೆಸ್ಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಅಂತಹದೊಂದು ಲೋಕಾರ್ಪಣೆಗೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಇಂತಹ ಹೈವೇ. ಒಟ್ಟು ಈ ಹೈವೇ ದಶಪಥದ ಹೈವೇ. ಅದರಲ್ಲಿ 6 ನಿಮಗೆ ಮುಖ್ಯ ದಾರಿಗಳು ಬರುತ್ತೆ, 4 ಸರ್ವಿಸ್ ರೋಡ್ಗಳು ಬರುತ್ತೆ, 118 ಕಿಲೋಮೀಟರ್ ಉದ್ದದ ಹೈವೇ ಇದು. ನಿಮಗೆ ಮುಂಚೆ ಎಲ್ಲ ಮೈಸೂರಿಗೆ ಹೆಚ್ಚು ಕಡಿಮೆ ಒಂದು 3-3.25 ಗಂಟೆ ಆಗ್ತಿತ್ತು, ಟ್ರಾಫಿಕ್ ಇದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಈಗ ನೀವು 1.5 ರಿಂದ 2 ಗಂಟೆಯಲ್ಲೇ ತಲುಪೋದಕ್ಕೆ ಅವಕಾಶ ಇದೆ. ಸದ್ಯದ ಮಟ್ಟಿಗೆ ಬೈಕ್ಗಳಿಗೆಲ್ಲ ಹೈವೇ ಮೇಲೆ ಓಡಾಡೋಕೆ ಅವಕಾಶ ಇದೆ, ಮುಂದಿನ ಹಂತದಲ್ಲಿ ಬೈಕ್ಗಳಿಗೆ ಅವಕಾಶ ಇರಲ್ಲ. ಬಹುಶಃ 150cc ಗಿಂತ ಕಮ್ಮಿ ಸಿಸಿ ಇರುವಂತ ವೆಹಿಕಲ್ಗಳಿಗೆ ಕಂಪ್ಲೀಟ್ ಅವಕಾಶ ಇರಲ್ಲ, ಅದರ ನಂತರದ ಸಿಸಿಗಳಿಗೆ ಅವಕಾಶ ಕೊಡ್ಬೋದಾ ನೋಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದು ಭಾರತ್ ಮಾಲಾ ಯೋಜನೆಯ ಒಂದು ಭಾಗ ಕೂಡ ಹೌದು. NH 275ಗೆ ಸಂಬಂಧಪಟ್ಟ ಹಾಗಿನ ಹೈವೇ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ. ಅದರಲ್ಲೂ ನಾವು ಈ ದಕ್ಷಿಣ ಭಾರತದಲ್ಲೂ ಕೂಡ ಈಗ ಹೈವೇಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಒತ್ತನ್ನ ಮೋದಿ ಸರ್ಕಾರ ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ನಾವು ಹೇಗೆ ಉತ್ತರ ಪ್ರದೇಶ, ನೋಯ್ಡಾ ಈ ಭಾಗದಲ್ಲೆಲ್ಲ ಬಹಳ ದೊಡ್ಡ ದೊಡ್ಡ ಹೈವೇಗಳು, ಬಹಳ ಅದ್ಭುತವಾದಂತಹ ಹೈವೇಗಳನ್ನ ನಾವು ಗಮನಿಸ್ತಿದ್ದೀವಿ. ಅಂತ ಹೈವೇಗಳು ಈಗ ಇಲ್ಲೂ ಕೂಡ ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭ. ಆಮೇಲೆ ಕಾಲಕ್ಕೆ ತಕ್ಕ ಹಾಗೆ ಮೈಸೂರು ರೋಡ್ ಕೂಡ ಡೆವಲಪ್ ಹಾಕೊಂಡು ಬಂದಿರೋದನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ 1996 ನಂತರದಲ್ಲೇ 4 ಪಥದ ಹೈವೇ ಕೂಡ ಅಲ್ಲಾದಂಥದ್ದು. ಆ ಸಂದರ್ಭಕ್ಕೆ ಅದು ದೊಡ್ಡದಾಗಿತ್ತು, ಬಟ್ ಈಗ ಅದು ಸಾಕಾಗ್ತಾ ಇಲ್ಲ. ಯಾಕಂತಂದ್ರೆ ವೆಹಿಕಲ್ ಮೂವ್ಮೆಂಟ್ಸ್ ಬಹಳ ಹೆಚ್ಚಿದೆ, ಜನರ ಓಡಾಟ ತೀರಾ ಹೆಚ್ಚಿರುವಂತ ಕಾರಣಕ್ಕಾಗಿ ಆ ಮೂವ್ಮೆಂಟ್ಗೆ ಸಾಕಾಗ್ತಾ, ಅಂದ್ರೆ ಅಷ್ಟು ವೆಹಿಕಲ್ ಮೂವ್ಮೆಂಟ್ಗೆ ಸಾಕಾಗ್ತಾ ಇರಲಿಲ್ಲ ಈ ಹೈವೇ. ಈ ಕಾರಣಕ್ಕಾಗಿನೇ ಇದು ಕ್ರೆಡಿಟ್ ವಾರೋ ಮತ್ತೊಂದು ಈಗೆಲ್ಲ ಬಹಳ ನಡೀತಾ ಇರುವಂತಹ ಸಂದರ್ಭನೇ. ಬಟ್ ಕಾಲಕ್ಕೆ ತಕ್ಕ ಹಾಗೆ ಹೈವೇಗಳ ಉನ್ನತೀಕರಣ ಆಗಬೇಕು, ಆ ಕೆಲಸವನ್ನ ಚುರುಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೋದಿ ಸರ್ಕಾರದ ಹೆಗ್ಗಳಿಕೆ. ಯಾಕಂತಾರೆ ಹೆಚ್ಚು ಕಡಿಮೆ 2019 ಸಂದರ್ಭದಲ್ಲಿ ಇದರ ಪ್ರಕ್ರಿಯೆಗಳು 2 ಹಂತದಲ್ಲಿ ಶುರುವಾಯಿತು. ಅದಾದ ನಂತರದಲ್ಲಿ ಕಳೆದ ವರ್ಷ ಅಕ್ಟೋಬರ್ ಸಂದರ್ಭದಲ್ಲಿ ಇದು ಫಿನಿಶ್ ಆಗಬೇಕಿತ್ತು, ಬಟ್ ಕೊರೋನಾ ಅಥವಾ ಮತ್ತೊಂದಷ್ಟು ಸಮಸ್ಯೆಗಳು ಬಂದಂತ ಕಾರಣಕ್ಕೆ ಒಂದು 3-4 ತಿಂಗಳು ಹೆಚ್ಚಿಗೆ ಟೈಮ್ ತೆಗೆದುಕೊಂಡಿರ್ಬೋದು. ಬಹಳ ಕ್ವಿಕ್ ಆಗಿ ಈ ಕೆಲಸ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬೇಕು. 2014 ಸಂದರ್ಭದಿಂದನೂ ಕೂಡ ಇದರ ಪ್ರಕ್ರಿಯೆಗಳು ಶುರುವಾಯಿತು. ಈಗ 2019ರಿಂದ ಕನ್ಸ್ಟ್ರಕ್ಷನ್ ಶುರುವಾಯಿತು. ಈಗ ಲೋಕಾರ್ಪಣೆ ಆಗ್ತಾ ಇರುವಂತಹ ಸಂದರ್ಭ. ಈಗ ಬಹುಶಃ ಕ್ಲಿಯರೆನ್ಸ್ ಸಿಕ್ಕಿರುತ್ತೆ. ಇನ್ನೇನು ಪ್ರಧಾನಿ ಕೂಡ ಕೆಲವೇ ಕ್ಷಣಗಳಲ್ಲಿ ವಿಮಾನದಿಂದ ಇಳಿದು ಹೆಲಿಕಾಪ್ಟರ್ ಹತ್ತುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡಬಹುದು. ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು TV9 ನಲ್ಲಿ ಗಮನಿಸ್ತಾ ಇದ್ದೀರಾ. ಸರ್, ಪ್ರಧಾನಿ ಮೋದಿಯವರ ಆಗಮನ, ರಾಜ್ಯಕ್ಕೆ ಆಗಮನ, ಮಂಡ್ಯದ ಭಾಗಕ್ಕೆ ಆಗಮನ ನಿಜಕ್ಕೂ ರಾಜಕೀಯವಾಗಿ ಕೂಡ ಬಹಳಷ್ಟು ಬದಲಾವಣೆಗೆ ಸಾಕ್ಷಿ ಆಗಬಹುದು ಅಂತ. ಒಂದು ಕಡೆ ಅಭಿವೃದ್ಧಿಯ ಕ್ರಾಂತಿ ಆದ್ರೆ ಇನ್ನೊಂದು ಕಡೆ ರಾಜಕೀಯ ಕ್ರಾಂತಿ ಆಗುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಹೇಳಿ ಕೇಳಿ ಮಂಡ್ಯದಿಂದಲೇ ಚುನಾವಣಾ ಪ್ರಚಾರವನ್ನ ಅಮಿತ್ ಶಾ ಆರಂಭ ಮಾಡಿದ್ರು. ಅಂದ್ರೆ ಇಲ್ಲಿ ಹಳೆ ಮೈಸೂರು ಭಾಗ, ಮಂಡ್ಯ ಭಾಗ ಟಾರ್ಗೆಟ್ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ. ಅದಕ್ಕೆ ತಕ್ಕಂತೆಯೇ ಎಲ್ಲಾ ಚುನಾವಣಾ ರಣತಂತ್ರ. ಆದ್ರೆ ಬರೀ ಚುನಾವಣಾ ರಣತಂತ್ರ ಅಂತಂದ್ರೆ ಜನ ಕೂಡ ನಂಬೋದು ಬಹಳ ಕಷ್ಟ ಅಲ್ಲಿ ಆ ಭಾಗದಲ್ಲಿ. ಯಾಕಂದ್ರೆ ಹೇಳಿ ಕೇಳಿ ದಳಪತಿಗಳ ಭದ್ರ ಕೋಟೆ ಅದು. ಹಾಗಾಗಿ ರಾಜಕೀಯ ಲೆಕ್ಕಾಚಾರ ಹಾಕಿದ್ರು ಕೂಡ ಇಲ್ಲಿ ಅಭಿವೃದ್ಧಿ ಇಲ್ಲದೆ ಜನ ಯಾರನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಮಂತ್ರದ ಜೊತೆಗೇನೆ ಚುನಾವಣೆಯ ತಂತ್ರ ಕೂಡ ಹೆಣೆದಿರೋದಿದೆಯಲ್ಲ, ಬಹಳ ಸ್ಪಷ್ಟವಾಗಿ ಇಲ್ಲಿ ಚಾಣಕ್ಯ ತಂತ್ರ ಅಂತ ಏನು ಅಮಿತ್ ಶಾ ಅವ್ರನ್ನ ಎಲ್ಲರೂ ಕೂಡ ಹೊಗಳ್ತಾರೆ. ಚುನಾವಣೆಯ ಚಾಣಕ್ಯ ಅಮಿತ್ ಶಾ ಅಂತ, ಬಿಜೆಪಿಯ ಚಾಣಕ್ಯ ಅಂತ. ಅದಕ್ಕೆ ಸ್ಪಷ್ಟವಾಗಿ ಎಲ್ಲ ಹಂತಗಳನ್ನು ಕೂಡ ನಾವು ಗಮನಿಸಬಹುದು. ಮಂಡ್ಯ ಭಾಗಕ್ಕೆ ಭೇಟಿ ಕೊಟ್ಟಂತಹ ರೀತಿ, ಈಗ ಪ್ರಧಾನಿಯವರು ಭೇಟಿ ಕೊಡ್ತಾ ಇರುವಂತಹ ರೀತಿ, ಅಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ, ಬೃಹತ್ ರೋಡ್ ಶೋ ಕಾರ್ಯಕ್ರಮ, ಈ ರಸ್ತೆಯ ಲೋಕಾರ್ಪಣೆ, ಉದ್ಘಾಟನೆ, ಈ ಕಾರ್ಯಕ್ರಮ, ಬೃಹತ್ ಸಮಾವೇಶ, ಜನರನ್ನ ಸೇರಿಸುವಂತಹ ರೀತಿ ಎಲ್ಲವೂ ಕೂಡ ಗಮನಿಸಬೇಕು. ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಉತ್ಸಾಹ ಜೊತೆಗೆ ಒಂದು ಹೊಸ ಭರವಸೆಯನ್ನ ಮೂಡಿಸುತ್ತೆ ಆ ಭಾಗದ ಬಿಜೆಪಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಅನ್ನೋದು.
ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಇದರ ಜೊತೆಗೆ ಕುಶಾಲನಗರಕ್ಕೆ ಹೋಗೋಕ್ಕೂ ಕೂಡ ಇವತ್ತೊಂದು ರಸ್ತೆಗೆ ಉದ್ಘಾಟನೆ ಅಂದ್ರೆ ರಸ್ತೆ ಉದ್ಘಾಟನೆಗಿಂತ ಯೋಜನೆ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇರುವಂತ ಸಂದರ್ಭ. ಅದು ಕೂಡ ಬಹಳ ಒಳ್ಳೆ ಪ್ರಾಜೆಕ್ಟ್. ಯಾಕಂತ ಅಂದ್ರೆ ನಿಮ್ ಕುಶಾಲನಗರದಿಂದ ಮತ್ತೆ ಆ ಕಡೆ ಕೇರಳ ಏರ್ಪೋರ್ಟ್ಗೆ ಹೋಗೋಕ್ಕೂ ಕೂಡ ಕೆಲವೇ ಗಂಟೆಗಳು ಸಾಕಾಗುತ್ತೆ. ಹಾಗಾಗಿ ಆ ರಸ್ತೆ ಮುಖೇನವಾಗಿ ಕೇರಳ ಸಂಪರ್ಕನೂ ಕೂಡ ಬಹಳ ಚೆನ್ನಾಗುತ್ತೆ. ಇದು ಆ ಭಾಗದ ಡೆವಲಪ್ಮೆಂಟ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಕೊಡಗಿನ ಡೆವಲಪ್ಮೆಂಟ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಪ್ರವಾಸೋದ್ಯಮಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಕೇರಳಕ್ಕೆ ಹೋಗುವಂತ ನಿಟ್ಟಿನಲ್ಲೂ ಕೂಡ ಮತ್ತಿನ ಹೆಚ್ಚಿನ ಸಂಪರ್ಕ ಸಿಕ್ಕಂಗಾಗುತ್ತೆ. ಅದರ ಶಂಕುಸ್ಥಾಪನೆ ಕೂಡ ಇವತ್ತಿರುವಂತದ್ದು. ಅದು ಕೂಡ ಬಹಳ ಒಳ್ಳೆ ಪ್ರಾಜೆಕ್ಟ್. ಅಂತಹದೊಂದು ಶಂಕುಸ್ಥಾಪನೆ ಹೆಚ್ಚು ಕಡಿಮೆ 4,000 ಕೋಟಿಯ ಪ್ರಾಜೆಕ್ಟ್ ಅದು. ಹಾಗಾಗಿ ಅದ್ರ ಕಡೆನೂ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ಇವತ್ತಿನ ವಿಚಾರ ಇನ್ನೊಂದರೆ ಪ್ರಧಾನಿ ಇವತ್ತು ಭಾಷಣದಲ್ಲಿ ಉಲ್ಲೇಖ ಮಾಡುವಂತ ಸಂಗತಿಗಳೇನು, ಯಾಕಂದ್ರೆ ದಳದಿಂದ ಈ ಕ್ಷೇತ್ರವನ್ನ ಕಸಿಯುವಂತ ನಿಟ್ಟಿನ ಮಾತು ಏನಿರುತ್ತೆ ಪ್ರಧಾನಿ. ಯಾಕಂದ್ರೆ ಅಮಿತ್ ಶಾ ಇಲ್ಲಿ ಬಂದು ಮಾತನಾಡಿದಂತ ಸಂದರ್ಭದಲ್ಲಿ ಇದನ್ನ ರಾಜ್ಯವನ್ನ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ, JDS ಜೊತೆಗೆ ಕಾಂಗ್ರೆಸ್ ಅನ್ನುವಂತ ಟೀಕೆಯನ್ನ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಅವರದೇ ಶಾಸಕರು ಸಿಕ್ಕಾಕೊಂಡಿದ್ದು, ಮತ್ತೆ 40% ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಆರೋಪಗಳು ಹೆಚ್ಚಾಗಿದ್ದು, ಶಾಸಕರ ಮಗನ ಬಳಿ ಕೋಟಿ ಹಣ ಸಿಕ್ಕಿದ್ದು, ಇದೆಲ್ಲ ಮತ್ತೆ ಅವರ ಈ ಚುನಾವಣಾ ಪ್ರಚಾರದಲ್ಲಿ ಯಾವ ಅಜೆಂಡಾ ಇಟ್ಕೊಂಡಿದ್ರಲ್ಲ ಅದು ಕೊಡ್ತು. ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಹೌದು, ವಿಮಾನದಿಂದ ಇಳಿದು ಬರ್ತಾ ಇರುವಂತಹ ಪ್ರಧಾನಿ ಮೋದಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಈಗ ತಾನೇ ಕೈ ಮುಗಿದು ಇಳಿದು ಬರ್ತಾ ಇರುವಂತಹ ಪ್ರಧಾನಿ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಪ್ರಧಾನಿಯ ಆಗಮನ ಆಗಿದೆ. ಅಲ್ಲಿ ಪ್ರಧಾನಿಯನ್ನ ವೆಲ್ಕಮ್ ಮಾಡಿಕೊಂಡು ಅದಾದ ನಂತರದಲ್ಲಿ ಅವರನ್ನ ಹೆಲಿಕಾಪ್ಟರ್ ಮುಖೇನವಾಗಿ ಮಂಡ್ಯದ ಕಡೆಗೆ ಕಳಿಸ್ಕೊಳ್ಳುವಂತ ಕೆಲಸ ಆಗುತ್ತೆ. ಕೆಲವೇ ನಿಮಿಷಗಳ ಕೆಲಸ ಇದೆಲ್ಲವೂ ಕೂಡ, ಕೆಲವೇ ನಿಮಿಷಗಳ ಪ್ರಯಾಣ ಇರುತ್ತೆ. ಪ್ರಧಾನಿ ಮೋದಿಯ ಎಂಟ್ರಿ ಇದೀಗ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಿದೆ. ನಾವಿಲ್ಲಿ ಗಮನಿಸ್ತಾ ಇದೀವಿ ನೋಡಿ, TV9 ನಲ್ಲಿ ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು. ಬಹಳಷ್ಟು ನಿರೀಕ್ಷೆಗಳನ್ನ ಹೊತ್ತು, ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಬಹಳ ಬಲಪಡಿಸಬೇಕು ಅನ್ನುವಂತಹ ಆಕಾಂಕ್ಷೆಯನ್ನ ಹೊತ್ತು ಪ್ರಧಾನಿ ಇದೀಗ ಮೈಸೂರಿಗೆ ಬಂದು ಇಳಿದಿದ್ದಾರೆ. ಆ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ವಾಯುಸೇನಾ ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಆಗಮಿಸಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. TV9 ನಲ್ಲಿ ನೇರ ಪ್ರಸಾರದಲ್ಲಿ ಪ್ರಧಾನಿಯವರ ಆಗಮನದ ದೃಶ್ಯ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮಂಡ್ಯಕ್ಕೆ ಅವರು ತೆರಳುತ್ತಾರೆ. ಆ ಹೆಲಿಕಾಪ್ಟರ್ ಕೂಡ ಸಿದ್ಧವಾಗಿ ನಿಂತಿರುವ ದೃಶ್ಯವನ್ನು ನೋಡ್ತಾ ಇದ್ದೀವಿ. ವಿಮಾನದಿಂದ ಇಳಿತಾ ಇದ್ದಂತೆ ಪ್ರಧಾನಿಯವರು ತಮ್ಮ ಎಂದಿನ ಶೈಲಿಯಲ್ಲಿ ಕೈ ಮುಗಿತಾ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇನ್ನು ಮಂಡ್ಯ ಭಾಗದ ಜನ ಕೂಡ, ಅಂದ್ರೆ ಆಗ್ಲೇ ಮಲ್ತೇಶ್ ನೀವು ಹೇಳಿದ್ರಿ, ದಶಕಗಳೇ ಆಯ್ತು ಪ್ರಧಾನಿಯೊಬ್ಬರು ಭೇಟಿ ಕೊಡದೆ ಅನ್ನುವಂತಹ ನಿಟ್ಟಿನಲ್ಲಿ. ಅದು ಒಂದು ರೀತಿಯಲ್ಲಿ ಪಕ್ಷ ಯಾವುದೇ ಇರಲಿ ಪ್ರಧಾನಿಯವರು ನಮ್ಮ ನಾಡಿಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಒಂದು ರೀತಿಯಲ್ಲಿ ಸಹಜವಾಗಿ ಖುಷಿ ತರುವಂತಹ ವಿಚಾರನೆ. ಅಂದ್ರೆ ಏನ್ ಮಾತಾಡ್ತಾರೆ ನಮ್ಮ ಬಗ್ಗೆ, ನಮ್ಮ ನಾಡಿನ ಬಗ್ಗೆ. ಸಹಜವಾಗಿ ಪ್ರಧಾನಿ ಮೋದಿ ಅವರ ಭಾಷಣ ಅಂತಂದ್ರೆ ಕನ್ನಡದಲ್ಲಿ ಆರಂಭ ಆಗುತ್ತೆ. ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಯಾ ಪ್ರಾದೇಶಿಕತೆಗೆ ತಕ್ಕಂತೆ ಬಹಳಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ, ನಾಯಕರ ಗುಣಗಾನ ಮಾಡ್ತಾರೆ, ಆ ಕ್ಷೇತ್ರದ ವೈಶಿಷ್ಟ್ಯವನ್ನ ಅವರು ಅವರದೇ ಮಾತುಗಳಲ್ಲಿ ಹೇಳುವಂತಹ ಕೆಲಸ ಮಾಡ್ತಾರೆ. ಹೀಗಾಗಿ ಅಲ್ಲಿ ಸಮಾವೇಶದಲ್ಲಿ ಸೇರುವಂತಹ ಜನರಲ್ಲೂ ಕೂಡ ಒಂದು ನಿರೀಕ್ಷೆ ಇರುತ್ತೆ, ಪ್ರಧಾನಿಯವರು ಏನ್ ಮಾತನಾಡಬಹುದು ಇವತ್ತು ನಮ್ಮ ನಾಡಿನ ಬಗ್ಗೆ, ಈ ಅಭಿವೃದ್ಧಿ ಮಂತ್ರಗಳ ಬಗ್ಗೆ, ಮುಂದಿನ ನೀಡುವಂತಹ ಭರವಸೆಯ ಬಗ್ಗೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಒಂದು ರೀತಿಯಲ್ಲಿ ತುಂಬಾ ಆತ್ಮೀಯವಾದ, ನೀವು ಆಗ್ಲೇ ಹೇಳಿದಂತೆ ಭಾವನಾತ್ಮಕವಾಗಿ ಮಂಡ್ಯ ಜನ ನೋಡ್ತಾರೆ ಪ್ರತಿಯೊಂದು ಸನ್ನಿವೇಶವನ್ನ ಕೂಡ. ರಾಜಕೀಯ ವಿಚಾರ ಕೂಡ ಅವರ ದಿನನಿತ್ಯದ ಒಂದು ರೀತಿಯಲ್ಲಿ ಹಾಸು ಹೊಕ್ಕಂತಹ ವಿಚಾರ ಅದು. ರಾಜಕೀಯ ಅಂತಂದ್ರೆ ಮಂಡ್ಯ ಜನರಿಗೆ ಭಾವನಾತ್ಮಕ ನೆಲೆಯಲ್ಲಿ ನೋಡಿದ್ರು ಕೂಡ ನಮ್ಮ ನಾಡಿಗೆ ಏನ್ ಕೊಡುಗೆ ಸಿಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಈಗ ಪ್ರಧಾನಿಯವರನ್ನ ಬರಮಾಡಿಕೊಳ್ಳುವಂತಹ ವಿಚಾರ ಕೂಡ ಅಷ್ಟೇ ಪ್ರೀತಿಯಿಂದ ಅಭಿಮಾನದಿಂದ ಮಂಡ್ಯದ ಜನ ಅವ್ರನ್ನ ಸ್ವಾಗತ ಮಾಡ್ತಾರೆ. ಪ್ರಧಾನಿಯವರ ಮಾತುಗಳಲ್ಲಿ ಏನಿರುತ್ತೆ ಮಂಡ್ಯದ ಜನರ ಬಗ್ಗೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲದೆ. ವಿಶೇಷ ಹೆಲಿಕಾಪ್ಟರ್ ಅಲ್ಲಿ ಈಗ ಮಂಡ್ಯಕ್ಕೆ ತೆರಳುತ್ತಾರೆ ಪ್ರಧಾನಿ ಮೋದಿ ಅವರು. ವಾಯುಸೇನೆಯ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ರು. ಅಲ್ಲಿಂದ ನೇರವಾಗಿ ಅಲ್ಲಿ ಯಾವುದೇ ಮಾತುಕತೆ ಜನರ ಭೇಟಿಗಿಂತಲೂ ಮೊದಲೇ ಅಲ್ಲಿ ವಿಶೇಷ ಹೆಲಿಕಾಪ್ಟರ್ ಸಿದ್ಧವಾಗಿ ನಿಂತಿತ್ತು. ನೇರವಾಗಿ ಅಲ್ಲಿಂದ ಶಿಫ್ಟ್ ಆಗ್ತಾರೆ ಮಂಡ್ಯಕ್ಕೆ ಹೋಗುವಂತಹ ವಿಶೇಷ ಹೆಲಿಕಾಪ್ಟರ್ಗೆ. ಅಲ್ಲಿಂದ PS ಕಾಲೇಜಲ್ಲಿ ನಿರ್ಮಿಸಲಾಗಿರುವಂತಹ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ. ಅಲ್ಲಿಂದ IB ಇಂದ ಫ್ಯಾಕ್ಟರಿ ಸರ್ಕಲ್ ತನಕ ರೋಡ್ ಶೋ, ಬೃಹತ್ ರೋಡ್ ಶೋ, ಅಂದ್ರೆ 1.5 ಕಿಲೋಮೀಟರ್ನಷ್ಟು ದೂರದ ರೋಡ್ ಶೋ ಆದ್ರೂ ಕೂಡ ಕೆಲ ಗಂಟೆಗಳು ಹಿಡಿಬಹುದು ಈ ರೋಡ್ ಶೋ ಮುಕ್ತಾಯ ಆಗೋದಕ್ಕೆ. ಯಾಕಂದ್ರೆ ಪ್ರಧಾನಿಯವರ ರೋಡ್ ಶೋ ಅಂತಂದ್ರೆ ಅಷ್ಟು ಕಿಕ್ಕಿರಿದು ಜನ ಸೇರಿರ್ತಾರೆ. ಸೇರಿರುವಂತಹ ಎಲ್ಲ ಜನರ ಪ್ರಧಾನಿಯವರು ಕೈ ಬೀಸ್ತಾರೆ, ಮತ್ತೆ ಪ್ರತಿಯೊಬ್ಬರನ್ನು ಕೂಡ ಗಮನಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಭದ್ರತೆಯ ವಿಚಾರ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಒಂದಷ್ಟು ಗಂಟೆಗಳು ಹಿಡಿಯಬಹುದು ಈ ರೋಡ್ ಶೋ ನಿಗದಿಪಡಿಸಿರುವಂತಹ ಸಮಯ ಏನಿದೆ ಅದರಂತೆ. ಅದಾದ ನಂತರ ಮತ್ತೊಂದಷ್ಟು ಕಾರ್ಯಕ್ರಮ, IIT ಉದ್ಘಾಟನೆಯ ಕಾರ್ಯಕ್ರಮ, ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇ ಇದೆ ಇವತ್ತು ಪ್ರಧಾನಿಯವರ ಕಾರ್ಯಕ್ರಮದ ಲಿಸ್ಟ್ ನಲ್ಲಿ. 15,000 ಕೋಟಿಗೆ ಸಂಬಂಧಪಟ್ಟ ಹಾಗಿನ
ಇವತ್ತು ಲೋಕಾರ್ಪಣೆ ಹಾಗೆ ಶಂಕುಸ್ಥಾಪನಾ ಕಾರ್ಯಕ್ರಮಗಳು ಇವತ್ತಿರುವಂತದ್ದು. ಬಟ್ ಇಲ್ಲಿ ಬಿಜೆಪಿಗೆ ಬಹಳ ಕ್ಲಿಯರ್ ಆಗಿ ಮನದಟ್ಟಾಗಿರುವಂತದ್ದು ಅಂತ ಅಂದ್ರೆ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಸ್ವಂತ ಬಲದ ಮೇಲೆ ಹಿಡಿಬೇಕು ಅಂತ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು. ಬಟ್ ಇಷ್ಟು ವರ್ಷಗಳಿಂದ ಅದು ಸಾಧ್ಯ ಆಗದೆ ಇರುವಂತದ್ದು ತಲೆನೋವಾಗಿ ಪರಿಣಮಿಸಿದೆ. ಆ ಕಾರಣಕ್ಕಾಗಿ ಈ ಬಾರಿ ಅಂತೂ ವಿಶೇಷ ಮುತುವರ್ಜಿಯನ್ನು ವಹಿಸಲಾಗಿದೆ. ಬಟ್ ಪ್ರಧಾನಿಯ ಒಂದು ಜನಪ್ರಿಯತೆಯನ್ನೇ ನೆಚ್ಕೊಂಡು ಚುನಾವಣೆಗೆ ಹೋದ್ರೆ ಅದು ಸಾಧ್ಯ ಆಗಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಇದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನ ನೋಡುವಂಥದ್ದು ಸ್ಥಳೀಯ ನಾಯಕತ್ವ ಹೇಗಿದೆ ಅನ್ನುವಂಥದ್ದು. ಬಟ್ ಸ್ಥಳೀಯ ನಾಯಕತ್ವದ ಕೊರತೆ ಬಿಜೆಪಿಗೆ ಆ ಭಾಗದಲ್ಲಿ ಅತಿ ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ನಾವು ಮೊದಲೇ ಹೇಳಿದಾಗೆ ಮಂಡ್ಯದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಗೆದ್ದಂತಹ ಒಂದೇ ಒಂದು ಕ್ಷೇತ್ರ ಈಗ KR ಪೇಟೆ ಇರುವಂತದ್ದು ಬಿಜೆಪಿಯ ಬತ್ತಳಿಕೆಯಲ್ಲಿ ಅದು ಕೂಡ ಈಗ ಕೈ ತಪ್ಪು ಹೋಗುವಂತಹದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಅವರು ಕೂಡ ಈಗ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ನಾರಾಯಣಗೌಡರು ಅನ್ನುವಂಥದ್ದು ವಿಚಾರ. ಇದೆಲ್ಲ ಒಂಥರ ಮುಜುಗರದ ಸಂದರ್ಭ ಆದ್ರೂ ಕೂಡ ಅದರ ಪ್ರಯತ್ನವನ್ನಂತೂ ಬಿಡ್ತಾ ಇಲ್ಲ. ಆ ಪ್ರಯತ್ನದ ಮುಂದುವರೆದ ಭಾಗ ಈ ಅಭಿವೃದ್ಧಿ ಮಂತ್ರದಿಂದ ಏನ್ ಸಾಧ್ಯ ಆಗುತ್ತೆ ಅನ್ನುವಂಥದ್ರ ಕಡೆಗೂ ಕೂಡ ಬಿಜೆಪಿ ಗಮನ ಕೊಟ್ಟಿದೆ. ಮತ್ತೊಂದು ಕಡೆ ಸುಮಲತಾ ಅವರನ್ನ ಈಗ ಅವರು ಪಕ್ಷಕ್ಕೆ ಬೆಂಬಲ ಸೂಚಿಸಿರುವಂತದ್ದು ಕೂಡ ಬಿಜೆಪಿಗೆ ದೊಡ್ಡ ಅನುಕೂಲ. ಆ ಕಾರಣಕ್ಕಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು ಕೂಡ ಹೌದು. ಯಾವ ಮಟ್ಟಿಗೆ ಅಂತಂದ್ರೆ ಮಂಡ್ಯದ ಸಂಸದೆ ಜೊತೆಗೆ ಮೈಸೂರಿನ ಸಂಸದರು ಇಬ್ರು ಈ ಹೈವೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ಸಂದರ್ಭದಲ್ಲಿ ತಕರಾರು ತೆಗೆದುಕೊಳ್ತಾ ಇದ್ದಿದ್ದು ಮಾತಿಗೆ ಮಾತು ಬೆಳೆಸ್ತಾ ಇದ್ದಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಇನ್ನು ಹಂಗಲ್ಲ, ಇಬ್ರು ಕೂಡ ಬಿಜೆಪಿ ಅಂತ ಅಂದ್ರೆ ಇವರು ಬಿಜೆಪಿಯ ಸಪೋರ್ಟಿವ್ ಆಗಿರುವಂತಹ ಕಾರಣಕ್ಕಾಗಿ ಇವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕಾದಂತಹ ಆ ಮುಖೇನವಾಗಿ ಆ ಭಾಗದಲ್ಲಿ ಬಿಜೆಪಿಯನ್ನು ಬಲಿಷ್ಠಪಡಿಸಬೇಕಾದಂತಹ ಅನಿವಾರ್ಯತೆ ಇದೀಗ ಬಿಜೆಪಿಯ ಹೈಕಮಾಂಡ್ಗೆ ಇದೆ. ಆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಬಹುಶಃ ಇವತ್ತಿನಿಂದ ಗಮನಿಸಬಹುದು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಹೇಳಿದ್ದು ಇವತ್ತಿನ ಭಾಷಣದ ಸಂದರ್ಭದಲ್ಲಿ ಪ್ರಧಾನಿ ಉಲ್ಲೇಖ ಮಾಡಬಹುದಾದಂತಹ ಸಂಗತಿಗಳು ಏನೇನಿರ್ಬೋದು, ಮತ ಶಿಖಾರಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಬಹುದು, ಅತಿ ಹೆಚ್ಚಿನ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಸುಮಲತಾ ಅವರು ಹೇಳಿದಂಥದ್ದು ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಯಾವುದೇ ಷರತ್ತನ್ನ ಇಟ್ಟಿಲ್ಲ, ಮಗನಿಗೆ ಟಿಕೆಟ್ ಕೊಡಬೇಕು ಮತ್ತೊಂದು ಈ ತರದ್ದು ಯಾವುದೂ ಇಟ್ಟಿಲ್ಲ, ನಾನು ಇಟ್ಟಿರುವಂಥದ್ದು ಮಂಡ್ಯದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗಿನ ಷರತ್ತು ಅಷ್ಟೇ ಅನ್ನುವಂಥದ್ದನ್ನ ಬಹುಶಃ ನಾವು ಮಂಡ್ಯ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರ ಜೊತೆಗೆ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ ಅನ್ನುವಂಥ ಹೇಳಿಕೆಯೂ ಕೂಡ ಬಹಳ ಅನುಕೂಲ ಆಗ್ಬೋದು ಆ ಭಾಗದಲ್ಲಿ. ನಾವು ಗಮನಿಸಬೇಕಿದೆ. ಬಹುಶಃ ಪ್ರಧಾನಿಯವರನ್ನ ಹೊತ್ತಂತಹ ಹೆಲಿಕಾಪ್ಟರ್ಗಳು ಇದೀಗ ಹೊರಡ್ತಾ ಇರುವಂತಹ ಸಂದರ್ಭ. ಇದೀಗ ಮಂಡ್ಯದ PS ಕಾಲೇಜ್ ಕಡೆಗೆ ಹೊರಟು ಅಲ್ಲಿಂದ ಅಲ್ಲಿ ಹೆಲಿಪ್ಯಾಡ್ನಲ್ಲಿ ಇಳಿದು ಅದಾದ ನಂತರದಲ್ಲಿ ರೋಡ್ ಶೋ ಮುಖೇನವಾಗಿ ಸಮಾವೇಶ ನಡೆಯುವಂತ ಸ್ಥಳಕ್ಕೆ ಹೊರಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಆಲ್ರೆಡಿ ಗೆಜ್ಜಲಗೆರೆಯಲ್ಲಿ ಏನು ಸಮಾವೇಶ ನಡೀತಾ ಇದೆ ಆ ಸಮಾವೇಶದ ಬಳಿ ಆ ಸಮಾವೇಶದ ಸ್ಥಳಕ್ಕೆ ಬಹಳ ಮಂದಿ ಈಗ ಆಲ್ರೆಡಿ ಬಂದು ಸೇರ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಜನ ಬಂದು ಸೇರ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ಇಲ್ಲಿ ಬಿಜೆಪಿ ಇಟ್ಕೊಂಡಿದೆ. ಆ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲೇನಾದ್ರು ಕಪ್ಪು ಪಟ್ಟಿ ತೋರಿಸೋದು, ಮತ್ತೊಂದು ಕಡೆ ಏನಾದ್ರು ಗಲಾಟೆ ಆಗೋದು, ಈ ಕಾರಣಕ್ಕಾಗಿನೇ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಆಲ್ರೆಡಿ ಕಪ್ಪು ಬಟ್ಟೆ ಧರಿಸಿದಂಥವ್ರದ್ದು ಆ ಬಟ್ಟೆ ಅಂದ್ರೆ ಸ್ವೆಟರು, ಕ್ಯಾಪು, ಮತ್ತೊಂದು ಈ ಥರದ್ದೆಲ್ಲವನ್ನು ಕೂಡ ಕಪ್ಪು ಅನ್ನುವಂಥದ್ದು ಅಲ್ಲಿ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೆಲವರಲ್ಲಿ ಮದ್ಯದ ಪ್ಯಾಕೆಟ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಅದನ್ನು ಕೂಡ ಈಗೆಲ್ಲ ಕಿತ್ತು ಪಕ್ಕಕ್ಕಿಡಿಸುವಂಥ ಕೆಲಸ ಆಗ್ತಾ ಇದೆ. ಅಂದ್ರೆ ಬಹಳ ವಿಶೇಷವಾದಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ನಾವಿಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಪ್ರಧಾನಿಯನ್ನ ಹೊತ್ತಂತ ಹೆಲಿಕಾಪ್ಟರ್ ಮಂಡ್ಯದ ಕಡೆಗೆ ಹೋಗ್ತಾ ಇರುವಂತ ಸಂದರ್ಭ ನೋಡ್ತಾ ಇದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಲಕ್ಷಾಂತರ ಮಂದಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಈ ದಶಪಥದ ಹೈವೇ ಈಗ ಅಧಿಕೃತವಾಗಿ ಲೋಕಾರ್ಪಣೆ ಆಗುವಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ನಾವಿಲ್ಲಿ ಹೆಲಿಕಾಪ್ಟರ್ ಹೊಡ್ತಾ ಇರುವಂತ ಸಂದರ್ಭ ನೋಡ್ತಾ ಇದ್ದೀವಿ. ಇನ್ನು ಈ ಹೈವೇ ವಿಚಾರವಾಗಿ ಹೇಳಬೇಕು ಅಂತಂದ್ರೆ 2014ರಲ್ಲಿ ಈ ಪ್ರಾಜೆಕ್ಟ್ ಪ್ರಪೋಸಲ್ ನನ್ನ ತಂದಿಡ್ಲಾಯ್ತು. ಅದಾದ ನಂತರದಲ್ಲಿ ಅದ್ರ ಮೇಲೆ ಕಂಟಿನ್ಯೂಸ್ ವರ್ಕ್ ಆಯಿತು. ಮೇ 2019ರಿಂದ ಒಂದು ಹಂತದ ಕಾಮಗಾರಿ ಆರಂಭ ಆಯಿತು. ಡಿಸೆಂಬರ್ 2019 ಒಟ್ಟು 2 ಹಂತದಲ್ಲಿ ಶುರುವಾದಂತಹ ಕಾಮಗಾರಿ ಇದು. ನಾನು ಮೊದಲೇ ಹೇಳಿದಾಗೆ 6 ಹೈವೇಗಳು ಬರುತ್ತೆ, 4 ಸರ್ವಿಸ್ ರಸ್ತೆಗಳು ಬರುತ್ತೆ. ಭಾರತ್ ಮಾಲಾ ಯೋಜನೆಯ ಒಂದು ಭಾಗ ಕೂಡ ಹೌದು. NH 275ನ ಒಂದು ಪ್ರಾಜೆಕ್ಟ್ ಇದು ನಾವು ನೋಡಿದ್ದು. ಆಮೇಲೆ ಈ ನಿಡಘಟ್ಟ ತನಕ ಅಂದ್ರೆ ಮದ್ದೂರು ಭಾಗದ ನಿಡಘಟ್ಟ ತನಕ 58 ಕಿಲೋಮೀಟರ್ನ ಮೊದಲನ ಬೇಸ್ ಆಗಿತ್ತು, ಪ್ರಾಜೆಕ್ಟ್ ಆಗಿತ್ತು. ನಿಡಘಟ್ಟದಿಂದ ಮೈಸೂರು ತನಕ 61 ಕಿಲೋಮೀಟರ್, ಒಟ್ಟು ಹೆಚ್ಚು ಕಡಿಮೆ 117 ಕಿಲೋಮೀಟರ್ ಬರುತ್ತೆ. ಈ ರಸ್ತೆಯಲ್ಲಿ ನೀವು ಹೋಗುವಂತ ಸಂದರ್ಭದಲ್ಲಿ 19 ದೊಡ್ಡ ಬ್ರಿಡ್ಜ್ ಗಳನ್ನ ನೀವು ಗಮನಿಸಬಹುದಾಗಿರುತ್ತೆ, 44 ಸಣ್ಣ ಬ್ರಿಡ್ಜಸ್ ಗಳನ್ನ ನೀವು ನೋಡಬಹುದಾಗಿರುತ್ತೆ. ಸುಮಾರು 50 ಅಂಡರ್ ಪಾಸ್ ಗಳಿದೆ. ಸಣ್ಣ ಪುಟ್ಟ ಊರಿಗೆ ಕನೆಕ್ಟ್ ಆಗುವಂತ ನಿಟ್ಟಿನಲ್ಲೂ ಕೂಡ ಅಂಡರ್ ಪಾಸ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ರೈಲ್ವೆ ಟ್ರ್ಯಾಕಿಗೆ ಯಾವುದೇ ರೀತಿ ಅಂದ್ರೆ ರೈಲ್ವೆ ಓಡಾಟಕ್ಕೆ ಸಮಸ್ಯೆ ಆಗಬಾರದು ಅಂತ 4 ರೈಲ್ವೆ ಓವರ್ ಬ್ರಿಡ್ಜ್ ಗಳನ್ನ ಕೂಡ ನಿರ್ಮಿಸಲಾಗಿದೆ. ಬಹಳ ಸುಸೂತ್ರವಾಗಿ ನೀವು ಬೆಂಗಳೂರು ಬಿಟ್ರೆ ಮೈಸೂರಿನ 2 ಗಂಟೆಲಿ ರೀಚ್ ಆಗೋಕೆ ಏನೇನು ಅವಕಾಶ ಬೇಕೋ ಎಲ್ಲ ಅವಕಾಶಗಳನ್ನು ಕೂಡ ರಸ್ತೆಯಲ್ಲಿ ಮಾಡಿರುವಂತದ್ದು ಆ ರಸ್ತೆಯಲ್ಲಿ ನಾವು ಗಮನಿಸಬಹುದು. ಮತ್ತೊಂದು ಕಡೆ ಹೆಲಿಕಾಪ್ಟರ್ ಹೊರಡ್ತಾ ಇರುವಂತಹ ಸಂದರ್ಭ. ಆಮೇಲೆ ನಿಮ್ಗೆ ಬೈಪಾಸ್ಗಳು, ನೀವು ಇಲ್ಲಿಂದ ಹೋಗ್ತಾ ಬಿಡದಿಲ್ ತಟ್ಟೆ ಇಡ್ಲಿ, ಚನ್ನಪಟ್ಟಣದಲ್ಲಿ ಗೊಂಬೆ, ಆಮೇಲೆ ಮದ್ದೂರಲ್ಲಿ ಇನ್ನೊಂದು ಶಾಪಿಂಗ್, ಇನ್ಯಾವುದು ನಿಮಗೆ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಬೈಪಾಸ್ ಇದೆ. ನಿಮಗೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಯಾವುದಕ್ಕೂ ಕೂಡ ನಿಮಗೆ ಕನೆಕ್ಟಿವಿಟಿ ಇಲ್ಲ.
ಅಂದ್ರೆ ಬೈಪಾಸ್ ರಸ್ತೆಗಳನ್ನ ಮಾಡಲಾಗಿದೆ, ಅಲ್ಲೂ ಸ್ವಲ್ಪ ಕನೆಕ್ಟಿವಿಟಿ ಸಮಸ್ಯೆ ಇದೆ, ಅದೇ ಈಗ ಸಮಸ್ಯೆ ಆಗ್ತಾ ಇರುವಂತದ್ದು. ನಿಮಗೆ ಬಿಡದಿ ಹತ್ರ ಹೋದ್ರೆ ಹೆಚ್ಚು ಕಡಿಮೆ 7 ಕಿಲೋಮೀಟರ್ ನಿಮಗೆ ಬೈಪಾಸ್ ಇದೆ. ರಾಮನಗರದಿಂದ ಚನ್ನಪಟ್ಟಣಕ್ಕೆ ಅಲ್ಲಿ ಕನೆಕ್ಟಿಂಗ್ ಇಲ್ಲ, 22 ಕಿಲೋಮೀಟರ್ ಬೈಪಾಸ್ ಇದೆ. ಮದ್ದೂರಿಗೆ 7 ಕಿಲೋಮೀಟರ್ ಬೈಪಾಸ್ ಇದೆ. ಆಮೇಲೆ ಅಲ್ಲಿ ಒಂದು ದೊಡ್ಡ ಎಲಿವೇಟೆಡ್ ರಸ್ತೆ ನಿರ್ಮಾಣ ಆಗಿರೋದನ್ನ ನೀವು ಗಮನಿಸಬಹುದು. ಬಹಳ ಬ್ಯೂಟಿಫುಲ್ ಆಗಿದೆ, ಸುಮಾರು 12 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ಅಂತ ಕಾಣಿಸುತ್ತೆ. ಮದ್ದೂರು ಭಾಗದಲ್ಲಿ 3.5 ಕಿಲೋಮೀಟರ್ ಬರುತ್ತದು. ಆಮೇಲೆ ಮಂಡ್ಯಕ್ಕೂ ಕೂಡ 10 ಕಿಲೋಮೀಟರ್ ನಿಮಗೆ ಬೈಪಾಸ್ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ 7 ಕಿಲೋಮೀಟರ್ ಬೈಪಾಸ್ ಮಾಡಿದ್ದಾರೆ. ಅಲ್ಲೆಲ್ಲ ನಿಮಗೆ ಸ್ವಲ್ಪ ಇನ್ನೂ ಕಾಮಗಾರಿ ಬಾಕಿ ಇದೆ. ಇಲ್ಲಿ ನೀವು ಕುಂಬಳಗೋಡಿಂದ ನೀವು ಹೊರಟ್ರಿ ಅಂತ ಅಂದ್ರೆ ಬ್ರಿಡ್ಜ್ ಹತ್ತಿ ನಿಮಗೆ ಮೈಸೂರು ಹೋಗೋ ತನಕ 2 ಟೋಲ್ಗಳು ಸಿಗುತ್ತೆ. ಬಹುಶಃ 245 ರೂಪಾಯಿ ಅಪ್ ಅಂಡ್ ಡೌನ್ ಕಾರ್ಗಳಿಗೆ, ಬಸ್ಗಳಿಗೆ, ಆಮೇಲೆ ಲಾರಿಗಳಿಗೆಲ್ಲ 500 ರೂಪಾಯಿ ಟೋಲ್ನ ಫಿಕ್ಸ್ ಮಾಡಿ ಆಲ್ರೆಡಿ ಅದನ್ನ ಮೊನ್ನೆಯಿಂದ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ರು. ಬಟ್ ಬಹಳ ವಿರೋಧ ವ್ಯಕ್ತ ಆಯಿತು. ಟೋಲ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇದೆ ಅನ್ನುವಂಥ ವಿರೋಧನೂ ಕೂಡ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಈ ಚನ್ನಪಟ್ಟಣ ಮದ್ದೂರು ಕಡೆಗೆ ನಮ್ಗೆ ಕನೆಕ್ಟಿವಿಟಿನೇ ಇಲ್ಲ, ನಾವ್ಯಾಕೆ ಟೋಲ್ ಕಟ್ ಹೋಗ್ಬೇಕು ಅನ್ನುವಂಥದ್ದನ್ನು ಕೂಡ ಕೆಲವರು ವಾದ ತೆಗಿತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಗೊಂದಲ ಇದೆ. ನಂತರದಂತಲ್ಲಿ ಇಷ್ಟು ರೋಡೇ ಆಗೋಗಿದೆ, ಇನ್ನು ಗೊಂದಲ ಕ್ಲಿಯರ್ ಮಾಡೋದು ದೊಡ್ಡದ. ಸೊ ಆ ಕೆಲಸನೂ ಕೂಡ ಆಗ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ಇದು ನಾನು ಮೊದಲೇ ಹೇಳಿದಾಗೆ ಒಂದು 3 ತಿಂಗಳು ತಡ ಆಗಿದೆ ಅಷ್ಟೇ ಈ ಪ್ರಾಜೆಕ್ಟ್. ಅಂದ್ರೆ ಹೆಚ್ಚು ಕಡಿಮೆ ಕಳೆದ ಬಾರಿ ಅಕ್ಟೋಬರ್ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗಬೇಕಿತ್ತು, ಒಂದು 5 ತಿಂಗಳು ತಡವಾಗಿ ಆಗಿದೆ. ಬಟ್ ಆದ್ರೂ ಬಹಳ ಕ್ವಿಕ್ ಆಗಿದೆ ಅನ್ನುವಂಥದ್ದು. ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರೇ ಲೋಕಾರ್ಪಣೆ ಮಾಡ್ತಾ ಇರೋದು, ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ. ಆಮೇಲೆ ಎಷ್ಟು ಕ್ವಿಕ್ ಆಗಿ ವರ್ಕ್ ಆಗಿದೆ ಅನ್ನುವಂಥದ್ದಕ್ಕೆ ಇದು ನಾವು ಗಮನಿಸಬೇಕು. ನೋಡಿ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊತ್ತಂತ ಹೆಲಿಕಾಪ್ಟರ್ ಇದೀಗ ಮಂಡ್ಯದ ಕಡೆಗೆ ಸಾಕ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. PS ಕಾಲೇಜ್ ಗ್ರೌಂಡ್ ಬಳಿ ಇರುವಂತಹ ಹೆಲಿಪ್ಯಾಡ್ ಕಡೆಗೆ ಈ ಹೆಲಿಕಾಪ್ಟರ್ ಇದೀಗ ಹೋಗುತ್ತೆ. ಇನ್ನೇನು ಒಂದು 10 ನಿಮಿಷದಲ್ಲಿ ಅವರಲ್ಲಿ ರೀಚ್ ಆಗ್ತಾರೆ. ಅದಾದ ನಂತರದಲ್ಲಿ ಏನ್ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಗಳ ಬಹುಶಃ ಮೈಸೂರಿಂದ ಮಂಡ್ಯಕ್ಕೆ ರಸ್ತೆ ಮಾರ್ಗವಾಗಿ ಬರೋದಕ್ಕೆ ಪ್ಲಾನ್ ಮಾಡ್ಕೊಳ್ಬಹುದಾಗಿತ್ತು ಏನೋ. ಕೆಲ ಅಲ್ಲಿ ಈ ತರದ ವೆಹಿಕಲ್ ಅಂದ್ರೆ ಈ ಏರ್ಕ್ರಾಫ್ಟ್ಗಳು ಓಡಾಡುವಂತಹ ಸಂದರ್ಭದಲ್ಲೆಲ್ಲ ಅಲ್ಲಿ ಯಾವುದೇ ರೀತಿಯಂತ ಪಕ್ಷಿಗಳದೆಲ್ಲ ಮೂವ್ಮೆಂಟ್ ಇರಲ್ಲ ಬಹುತೇಕ ಸಂದರ್ಭದಲ್ಲಿ. ಬಟ್ ಈ ತರದ ಪಕ್ಷಿಗಳೆಲ್ಲ ಓಡಾಡುವಂಥ ಸಂದರ್ಭ ಸಹಜವಾಗಿ ಸ್ವಲ್ಪ ಭಯ ಆಗುತ್ತೆ. ಬಟ್ ಏನು ಸಮಸ್ಯೆ ಇಲ್ಲ. ಸೊ ಹೊರಟಿರುವಂತಹ ಹೆಲಿಕಾಪ್ಟರ್ಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದ ಕಡೆಗೆ ರೀಚ್ ಆಗುತ್ತೆ. ಬಹುಶಃ ರಸ್ತೆ ಮಾರ್ಗಕ್ಕೆ ಹೋಗೋ ಅವಕಾಶ ಇತ್ತು. ಬಟ್ ಈ ಶ್ರೀರಂಗಪಟ್ಟಣದಲ್ಲೆಲ್ಲ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ, ಬಹಳ ಕೆಲಸ ಇನ್ನೂ ಕೂಡ ಬಾಕಿ ಇದೆ. ಆಮೇಲೆ ಈ ಮಳೆ ಬಂದಂತ ಸಂದರ್ಭದಲ್ಲೆಲ್ಲ ಯಥೇಚ್ಛವಾಗಿ ನೀರು ನಿಂತಿದ್ದು ಉಂಟಲ್ಲ, ಅದು ಕೂಡ ಈ ಕಾಮಗಾರಿ ಗುಣಮಟ್ಟ ಎಷ್ಟು ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದೆ. ಅದ್ರ ನಂತರದಂತಲ್ಲ ಅದಕ್ಕೆಲ್ಲ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ.